ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಿಂಹರಾಶಿಯವರೇ, ನೀವು ಹುಟ್ಟಿರುವುದೇ ಆಳುವುದಕ್ಕೆ, ಗೆಲ್ಲುವುದಕ್ಕೆ ಮತ್ತು ಇತಿಹಾಸ ಸೃಷ್ಟಿಸುವುದಕ್ಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕತೆಯಿಂದ ದುಡಿದರೂ ನಿಮಗೆ ಸಿಗಬೇಕಾದ ಯಶಸ್ಸು, ಸ್ಥಾನಮಾನ ಮತ್ತು ನೆಮ್ಮದಿ ನಿಮ್ಮ ಕೈತಪ್ಪಿ ಹೋಗುತ್ತಿದೆಯಾ? ನೀವು ನಂಬಿದವರೇ ನಿಮಗೆ ದ್ರೋಹ ಮಾಡುತ್ತಿದ್ದಾರೆ. ನೀವು ಕಾಡಿನ ರಾಜನಾಗಿರಬಹುದು, ಆದರೆ ಈಗ ನಿಮ್ಮದೇ ಸಾಮ್ರಾಜ್ಯದಲ್ಲಿ, ನಿಮ್ಮದೇ ಜನರ ಮಧ್ಯೆ ನೀವು ಸೋಲುತ್ತಿದ್ದೀರಾ. ನಿಮ್ಮ ಬೆನ್ನ ಹಿಂದೆಯೇ ನಿಮ್ಮ ವಿರುದ್ಧ ಷಡ್ಯಂತ್ರಗಳು ನಡೆಯುತ್ತಿವೆಯಾ? ಹೌದು ಎಂದಾದರೆ ಈ ವಿಡಿಯೋ ನಿಮಗಾಗಿ ಮಾತ್ರ. ಏಕೆಂದರೆ ನಿಮ್ಮ ಯಶಸ್ಸಿಗೆ ತಡೆಯೊಡ್ಡುತ್ತಿರುವ, ನಿಮ್ಮನ್ನೇ ಒಳಗೊಳಗೆ ನಾಶ ಮಾಡುತ್ತಿರುವ ಆ 4 ಅತಿ ಭಯಂಕರ ಗುಪ್ತ ಶತ್ರುಗಳು ಯಾರು ಎಂದು ಇಂದು ನಾವು ನಿಮಗೆ ತಿಳಿಸಲಿದ್ದೇವೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕೆಂದರೆ ಆ 4ನೇ ಶತ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಮನೆಯಲ್ಲೇ, ನಿಮ್ಮ ಜೊತೆಯಲ್ಲಿಯೇ ಇದ್ದಾನೆ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮೊದಲು ಜೈ ಉಗ್ರ ನರಸಿಂಹಸ್ವಾಮಿ ಎಂದು ಕಮೆಂಟ್ ಮಾಡಿ. ಸಿಂಹರಾಶಿಯವರೇ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕನಸಿರುತ್ತದೆ. ಆದರೆ ನಿಮ್ಮ ಕನಸುಗಳು ಸಾಮಾನ್ಯವಾದದ್ದಲ್ಲ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ನವಗ್ರಹಗಳ ನಾಯಕ ಸೂರ್ಯದೇವ. ಸೂರ್ಯದೇವನೆಂದರೆ ಬೆಳಕು, ಶಕ್ತಿ, ಅಪಾರವಾದ ತೇಜಸ್ಸು, ನಾಯಕತ್ವ ಮತ್ತು ರಾಜವೈಭೋಗ. ಈ ಸೂರ್ಯನ ಗುಣಗಳೇ ನಿಮ್ಮ ರಕ್ತದ ಕಣಕಣದಲ್ಲೂ ಹರಿಯುತ್ತಿವೆ. ನೀವು ಯಾವುದೇ ಗುಂಪಿನಲ್ಲಿದ್ದರೂ, ಯಾವುದೇ ಸಭೆಯಲ್ಲಿದ್ದರೂ ಅಲ್ಲಿ ಎದ್ದು ಕಾಣುವ ವೈಶಿಷ್ಟ್ಯ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ಗಾಂಭೀರ್ಯ, ನಡೆಯುವ ವೈಖರಿ ಎಲ್ಲರನ್ನೂ ಸೋಜಿಗಳಿದಂತೆ ಆಕರ್ಷಿಸುತ್ತದೆ. ನೀವು ಯಾರಿಗಾದರೂ ಸಹಾಯ ಮಾಡಲು ನಿಂತರೆ ನಿಮ್ಮ ಪ್ರಾಣವನ್ನ ಬೇಕಾದರೂ ಪಣಕ್ಕಿಡುತ್ತೀರಿ. ಬೆಂಕಿಯ ತತ್ವವನ್ನ ಹೊಂದಿರುವ ನಿಮ್ಮ ರಾಶಿಯವರು ಅನ್ಯಾಯವನ್ನ ಕಂಡರೆ ಸಿಡಿದೇಳುವ ಕಿಚ್ಚು ಹೊಂದಿದ್ದೀರಿ. ಆದರೆ ಒಮ್ಮೆ ಶಾಂತವಾಗಿ ಕುಳಿತು ಸ್ವಲ್ಪ ಹಿಂದಿರುಗಿ ನೋಡಿ. ನೀವು ಯಾರಿಗೆಲ್ಲ ಜೀವಕ್ಕಿಂತ ಹೆಚ್ಚಾಗಿ ಸಹಾಯ ಮಾಡಿದ್ದೀರೋ ಅವರೆಲ್ಲ ಇಂದು ನಿಮ್ಮ ಜೊತೆಗೆ ಇದ್ದಾರಾ? ನಿಮ್ಮ ಒಳ್ಳೆತನವನ್ನ, ನಿಮ್ಮ ತ್ಯಾಗವನ್ನ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ನಿಮ್ಮ ಕಷ್ಟದಲ್ಲಿದ್ದಾಗ, ನಿಮ್ಮ ಮನಸ್ಸು ಒಡೆದು ಚೂರಾದಾಗ ನಿಮ್ಮ ಕೈ ಹಿಡಿಯಲು ಎಷ್ಟು ಜನರಿದ್ದಾರೆ? ಬೆರಳೆಣಿಕೆಯಷ್ಟು ಜನ ಕೂಡ ಇರುವುದಿಲ್ಲ ಎನ್ನುವುದು ಕಟು ಸತ್ಯ. ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಏನು ಗೊತ್ತಾ? ಅದೇ ಗುಪ್ತ ಶತ್ರುಗಳು. ಆ ಶತ್ರುಗಳು ಕತ್ತಲೆಯಲ್ಲಿ ನಿಂತು ನಿಮ್ಮ ಮೇಲೆ ದಾಳಿ ಮಾಡುತ್ತಿಲ್ಲ, ಬದಲಾಗಿ ನಿಮ್ಮ ಪ್ರೀತಿಯ, ನಂಬಿಕೆಯ ಮುಖವಾಡ ತೊಟ್ಟು ನಿಮ್ಮ ಜೊತೆಯಲ್ಲಿಯೇ ಇದ್ದಾರೆ. ಆ ಶತ್ರುಗಳ ಬಗ್ಗೆ ಹೇಳುವ ಮುನ್ನ ನಿಮ್ಮ ಜೀವನದ ಕೆಲವು ಕಹಿ ಸತ್ಯಗಳನ್ನು, ನೀವು ಪ್ರತಿದಿನ ಅನುಭವಿಸುತ್ತಿರುವ ಆಂತರಿಕ ಸಂಘರ್ಷಗಳನ್ನು ನೀವು ಒಪ್ಪಿಕೊಳ್ಳಲೇಬೇಕು. ಸಿಂಹರಾಶಿಯವರೇ, ನೀವು ಹುಟ್ಟಿನಿಂದಲೇ ಮಹತ್ವಾಕಾಂಕ್ಷಿಗಳು. ಸಣ್ಣ ಪುಟ್ಟ ವಿಷಯಗಳಿಗೆ ನೀವು ಎಂದಿಗೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಯಾವುದೇ ಕೆಲಸ ಮಾಡಿದರೂ ಅದು ಪರ್ಫೆಕ್ಟ್ ಆಗಿರಬೇಕು, ಎಲ್ಲರೂ ನನ್ನನ್ನು ಗುರುತಿಸಬೇಕು ಎಂಬ ಹಂಬಲ ನಿಮ್ಮದು. ನೀವು ಏನಾದರೂ ಸಾಧಿಸಬೇಕು ಎಂದು ಪಣ ತೊಟ್ಟರೆ ಅದನ್ನು ಸಾಧಿಸುವವರೆಗೂ ನಿಮಗೆ ನಿದ್ದೆ ಬರುವುದಿಲ್ಲ. ಆದರೆ ಈ ಯಶಸ್ಸಿನ ಪ್ರಯಾಣದಲ್ಲಿ ನೀವು ಎಷ್ಟೋ ಬಾರಿ ಒಂಟಿಯಾಗಿದ್ದೀರಿ. ನಿಮ್ಮ ನೋವನ್ನು, ನಿಮ್ಮ ಕಣ್ಣೀರನ್ನು ನೀವು ಯಾರಿಗೂ ತೋರಿಸುವುದಿಲ್ಲ. ನಿಮ್ಮ ಕಣ್ಣೀರು ಯಾರಿಗಾದರೂ ಕಂಡರೆ ನಿಮ್ಮ ದೌರ್ಬಲ್ಯವನ್ನು ಜಗತ್ತಿಗೆ ತೋರಿಸಿದಂತೆ ನೀವು ಭಾವಿಸುತ್ತೀರಿ. ಹೊರಗಡೆ ನಗು ನಗುತ್ತಾ ನಾನು ಸ್ಟ್ರಾಂಗ್, ನನಗೇನೂ ಆಗಿಲ್ಲ ಎಂದು ಧೈರ್ಯವಾಗಿ ತೋರಿಸಿಕೊಳ್ಳುವ ನೀವು ರಾತ್ರಿ ಒಂಟಿಯಾಗಿ ಮಲಗುವಾಗ ದಿಂಬಿಗೆ ಮುಖವಡ್ಡಿ ಅನುಭವಿಸುವ ಆ ಒಂಟಿತನದ ನೋವು ಯಾರಿಗೂ ಅರ್ಥವಾಗುವುದಿಲ್ಲ. ಕಿರೀಟ ಧರಿಸಿದ ತಲೆಗೆ ನೆಮ್ಮದಿ ಇರುವುದಿಲ್ಲ ಎನ್ನುವ ಮಾತಿದೆ. ನಿಮ್ಮ ಪರಿಸ್ಥಿತಿಯು ಹಾಗೆಯೇ ಆಗಿದೆ. ನಿಮ್ಮ ಈ ಮೃದುವಾದ ಮನಸ್ಸನ್ನೇ, ನಿಮ್ಮ ಈ ಭಾವನಾತ್ಮಕ ಗುಣವನ್ನೇ ಕೆಲವರು ಬಂಡವಾಳವಾಗಿ ಬಳಸಿಕೊಳ್ತಿದ್ದಾರೆ. ನೀವು ಅವರನ್ನು ಸ್ನೇಹಿತರು, ಆಪ್ತರು, ಸಂಬಂಧಿಕರು, ಹಿತೈಷಿಗಳು ಎಂದು ಮನಸಾರೆ ಭಾವಿಸಿದ್ದೀರಿ. ಆದರೆ ನಿಮ್ಮ ಯಶಸ್ಸಿನ ದಾರಿಗೆ ಮುಳ್ಳು ಹಾಸುತ್ತಿರುವುದೇ ಅವರು. ನಿಮ್ಮ ಆ 4 ಗುಪ್ತ ಶತ್ರುಗಳು ನಿಮ್ಮ ಆಲೋಚನೆಗಳನ್ನು, ನಿಮ್ಮ ನಿರ್ಧಾರಗಳನ್ನು ಹೇಗೆ ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಎಂದರೆ ನಿಮಗೆ ನೀವು ಮಾಡುತ್ತಿರುವ ತಪ್ಪುಗಳೇ ಅರ್ಥವಾಗುತ್ತಿಲ್ಲ. ನಿಮ್ಮ ವೃತ್ತಿ ಜೀವನವನ್ನೇ ಒಮ್ಮೆ ಕಣ್ಣೆದುರು ತಂದುಕೊಳ್ಳಿ. ಆಫೀಸ್ನಲ್ಲಿ ಅಥವಾ ನೀವು ಮಾಡುತ್ತಿರುವ ಬಿಸ್ನೆಸ್ಸಲ್ಲಿ ಅತ್ಯಂತ ಹೆಚ್ಚು ಕಷ್ಟಪಡುವವರು ನೀವೇ ಆಗಿರುತ್ತೀರಿ. ಪ್ರತಿಯೊಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಹಗಲು ರಾತ್ರಿ ಎನ್ನದೇ ಪ್ರಾಜೆಕ್ಟ್ ಯಶಸ್ವಿಯಾಗುವಂತೆ ಮಾಡುತ್ತೀರಿ. ಆದರೆ ಕೊನೆಗೆ ಕ್ರೆಡಿಟ್ ತೆಗೆದುಕೊಳ್ಳುವಾಗ ಅಥವಾ ಲಾಭಾಂಶ ಹಂಚಿಕೆಯಾಗುವಾಗ ಬೇರೆ ಯಾರ ಮುಂದೆ ಬಂದು ನಿಲ್ಲುತ್ತಾರೆ? ನಿಮಗೆ ಸಿಗಬೇಕಾದ ಪ್ರಮೋಷನ್, ನಿಮಗೆ ಸಿಗಬೇಕಾದ ಗೌರವ ಬೇರೆಯವರ ಪಾಲಾಗುತ್ತದೆ. ಆರ್ಥಿಕ ಲಾಭದ ವಿಚಾರ ಬಂದಾಗ ನಿಮ್ಮನ್ನು ವ್ಯವಸ್ಥಿತವಾಗಿ ಕಡೆಗಣಿಸಲಾಗುತ್ತದೆ. ಇಷ್ಟು ಬುದ್ಧಿವಂತರಾದ ನೀವು, ಇಷ್ಟು ಚಾಣಾಕ್ಷರಾದ ನೀವು ಇಂತಹ ಮೋಸಗಳಿಗೆ ಹೇಗೆ ಬಲಿಯಾಗುತ್ತಿದ್ದೀರಿ? ಇದಕ್ಕೆ ಕಾರಣ ನಿಮ್ಮ ಸುತ್ತಲೂ ಹೆಣೆದಿರುವ ಆ ಕಾಣದ ಬಲೆ. ಆ ಬಲೆಯನ್ನ ಹೆಣೆದಿರುವ ಶತ್ರುಗಳು ಯಾರ್ಯಾರು ಎಂದು ನೀವು ತಿಳಿದುಕೊಳ್ಳಬೇಕಾದ ಸಮಯ ಈಗ ಬಂದಿದೆ.
ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಒಮ್ಮೆ ಅವಲೋಕಿಸಿ ನೋಡಿ. ಸಿಂಹರಾಶಿಯವರ ಕೈಯಲ್ಲಿ ಹಣ ನಿಲ್ಲುವುದು ಬಹಳ ಕಷ್ಟದ ಮಾತು. ಹಣ ಬರುವ ದಾರಿಗಳು ಎಷ್ಟಿವೆಯೋ ಹೋಗುವ ದಾರಿಗಳು ಅದಕ್ಕಿಂತ 10 ಪಟ್ಟು ಹೆಚ್ಚಿರುತ್ತವೆ. ನಿಮ್ಮ ರಾಯಲ್ ಲೈಫ್ ಸ್ಟೈಲ್ ಇತರರಿಗೆ ಸಹಾಯ ಮಾಡುವ ಗುಣ ನಿಮ್ಮ ಉಳಿತಾಯವನ್ನು ಕರಗಿಸುತ್ತಿದೆ. ಯಾರಾದರೂ ಬಂದು 2 ಸಿಹಿ ಮಾತು ಆಡಿ ಕಷ್ಟ ಎಂದು ಕಣ್ಣೀರು ಹಾಕಿದರೆ ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನು ತೆಗೆದುಕೊಡುವ ಅತ್ಯಂತ ವಿಶಾಲ ಹೃದಯ ನಿಮ್ಮದು. ಬೇರೆಯವರ ಕಷ್ಟವನ್ನು ನಿಮ್ಮ ಕಷ್ಟ ಎಂದು ಭಾವಿಸುತ್ತೀರಿ, ಆದರೆ ನೀವು ಕೊಟ್ಟ ಹಣ ನಿಮಗೆ ಸರಿಯಾದ ಸಮಯಕ್ಕೆ ವಾಪಸ್ ಬರುತ್ತಿದೆಯಾ? ಖಂಡಿತ ಇಲ್ಲ. ನಿಮ್ಮ ಬಳಿ ಹಣ ಇದ್ದಾಗ, ನಿಮ್ಮ ಬಳಿ ಅಧಿಕಾರ ಇದ್ದಾಗ ಮಾತ್ರ ನಿಮ್ಮನ್ನು ಸುತ್ತುವರಿಯುವ ಜನರು ನಿಮಗೆ ಆಪತ್ತು ಬಂದಾಗ, ನಿಮಗೆ ಸಹಾಯ ಬೇಕಾದಾಗ ಮಾಯವಾಗುತ್ತಾರೆ. ಈ ರೀತಿಯ ಆರ್ಥಿಕ ಹಿನ್ನಡೆಗೆ, ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗುವುದಕ್ಕೆ ಮೂಲ ಕಾರಣ ಆ 4 ಗುಪ್ತ ಶತ್ರುಗಳೇ ಆಗಿದ್ದಾರೆ. ಸಿಂಹರಾಶಿಯವರ ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನೀವು ಪ್ರೀತಿಸಿದರೆ ಜೀವನವನ್ನೇ ಧಾರೆ ಎರೆಯುತ್ತೀರಿ. ನಿಮ್ಮ ಸಂಗಾತಿಯನ್ನು ರಕ್ಷಿಸುವ ಕವಚವಾಗಿ ನಿಲ್ಲುತ್ತೀರಿ. ನಿಮ್ಮ ಪ್ರೀತಿಯಲ್ಲಿ ಕಲ್ಮಶವಿರುವುದಿಲ್ಲ. ಆದರೆ ಬಹಳಷ್ಟು ಬಾರಿ ನಿಮಗೆ ನಿಮ್ಮ ಪ್ರೀತಿಗೆ ಸರಿಯಾದ ಬೆಲೆ ಸಿಗುವುದಿಲ್ಲ. ನಿಮ್ಮ ಕಾಳಜಿಯನ್ನು ಅಧಿಕಾರ ಚಲಾಯಿಸುವಿಕೆ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ. ನಿಮ್ಮ ಪ್ರಾಮಾಣಿಕತೆಯನ್ನು ಅನುಮಾನಿಸಲಾಗುತ್ತದೆ. ಇದರಿಂದ ನಿಮ್ಮ ಮನಸ್ಸಿಗೆ ಆಗುವ ಗಾಯ ಅಷ್ಟಿಷ್ಟಲ್ಲ, ಒಳಗೊಳಗೆ ಕುದಿಯುವ ನೀವು ಯಾರಿಗೂ ಹೇಳಲಾಗದೆ, ಸಹಿಸಿಕೊಳ್ಳಲಾಗದೆ ಒದ್ದಾಡುತ್ತೀರಿ. ಇಷ್ಟೆಲ್ಲ ಅನುಭವಿಸಿದ ಮೇಲೆ ಮತ್ತೆ ಯಾರನ್ನಾದರೂ ನಂಬಿ ಅದೇ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡುತ್ತೀರಿ. ಯಾಕೆ ಗೊತ್ತಾ? ನಿಮ್ಮ ಕಣ್ಣಿಗೆ ಆ ಶತ್ರುಗಳು ಇನ್ನೂ ಕಾಣುತ್ತಿಲ್ಲ. ಇಲ್ಲಿಯವರೆಗೂ ನಾನು ಹೇಳಿದ ಪ್ರತಿಯೊಂದು ಮಾತು ನಿಮ್ಮ ಜೀವನದಲ್ಲಿ ನಡೆದಿರುವ ಸತ್ಯ ಘಟನೆಗಳೇ ಆಗಿವೆ. ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೂ ನೋಡ್ತಿದ್ದೀರಿ ಅಂದರೆ ನಿಮ್ಮ ಒಳಗಿರುವ ಆ ಸಿಂಹ ಜಾಗೃತವಾಗಿದೆ ಎಂದರ್ಥ. ನಿಮ್ಮ ಸೋಲುಗಳಿಗೆ ಕಾರಣ ಹುಡುಕುವ ಹಸಿವು ನಿಮ್ಮಲ್ಲಿದೆ ಎಂದರ್ಥ. ಈಗ ಆ ರಹಸ್ಯವನ್ನು ಬಿಚ್ಚಿಡುವ ಸಮಯ ಬಂದಿದೆ. ಆ ಶತ್ರುಗಳು ಹೊರಗಿನ ಪ್ರಪಂಚದಲ್ಲಿಲ್ಲ. ಹೌದು, ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ. ನಿಮ್ಮ ಯಶಸ್ಸನ್ನು, ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತಿರುವ ಆ 4 ಗುಪ್ತ ಶತ್ರುಗಳು ಹೊರಗಿನವರಲ್ಲ, ಬದಲಾಗಿ ಅವರು ನಿಮ್ಮ ಒಳಗೆ ಮನೆ ಮಾಡಿದ್ದಾರೆ. ನಿಮ್ಮ ಸ್ವಭಾವದಲ್ಲೇ, ನಿಮ್ಮ ರಕ್ತದಲ್ಲೇ ಅಡಗಿದ್ದಾರೆ. ಇದೇ ಆ ಬೆಚ್ಚಿ ಬೀಳಿಸುವ, ಆದರೆ ನೀವು ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ನೀವು ಹೊರಗಿನವರನ್ನು ಶತ್ರುಗಳೆಂದು ಭಾವಿಸಿ ಗಾಳಿಯಲ್ಲಿ ಕತ್ತಿ ಬೀಸುತ್ತಿದ್ದೀರಿ, ಆದರೆ ನಿಜವಾದ ಶತ್ರುಗಳು ನಿಮ್ಮೊಳಗೆ ಕುಳಿತು ನಿಮ್ಮನ್ನು ನಿಯಂತ್ರಿಸುತ್ತಿದ್ದಾರೆ. ಹಾಗಾದರೆ ಯಾರು ಆ 4 ಗುಪ್ತ ಶತ್ರುಗಳು? ಪ್ರತಿಯೊಂದು ಶತ್ರುವಿನ ಬಗ್ಗೆಯೂ ಅತ್ಯಂತ ಗಮನವಿಟ್ಟು ಕೇಳಿ, ಏಕೆಂದರೆ ಇವುಗಳನ್ನು ಜಯಿಸದೆ ನಿಮಗೆ ಭವಿಷ್ಯದಲ್ಲಿ ಗೆಲುವಿಲ್ಲ. ನಿಮ್ಮ ಮೊದಲನೇ ಗುಪ್ತ ಶತ್ರು ಕುರುಡು ನಂಬಿಕೆ ಮತ್ತು ಅತಿಯಾದ ಉದಾರತೆ. ಹೌದು ಸಿಂಹರಾಶಿಯವರೇ, ನಿಮ್ಮ ಅತಿ ದೊಡ್ಡ ಶತ್ರು ನಿಮ್ಮದೇ ಒಳ್ಳೆಯತನ. ನೀವು ಒಮ್ಮೆ ಒಬ್ಬರನ್ನ ನಂಬಿದರೆಂದರೆ ಮುಗಿಯಿತು. ಅವರ ಬಗ್ಗೆ ಯಾರು ಏನೇ ಕೆಟ್ಟದಾಗಿ ಸಾಕ್ಷಿ ಸಮೇತ ತಂದುಕೊಟ್ಟರೂ ನೀವು ಕೇಳುವುದಿಲ್ಲ. ಅವರ ಪ್ರತಿಯೊಂದು ತಪ್ಪುಗಳನ್ನು ನೀವು ಕಡೆಗಣಿಸುತ್ತೀರಿ. ದಾನಶೂರ ಕರ್ಣನಂತೆ ಎಲ್ಲವನ್ನೂ ಕೊಡುವ ನಿಮ್ಮ ಈ ಕುರುಡು ನಂಬಿಕೆಯನ್ನೇ ನಿಮ್ಮ ಸುತ್ತಲಿನವರು ಬಂಡವಾಳ ಮಾಡಿಕೊಂಡಿದ್ದಾರೆ. ನಿಮ್ಮನ್ನು ಹೇಗೆ ಹೊಗಳಬೇಕು, ನಿಮ್ಮ ಈಗೋವನ್ನು ಹೇಗೆ ತಣಿಸಬೇಕು ಮತ್ತು ನಿಮ್ಮಿಂದ ಹೇಗೆ ಕೆಲಸ ಮಾಡಿಸಿಕೊಳ್ಳಬೇಕು ಎನ್ನುವ ಕಲೆ ಅವರಿಗೆ ಕರಗತವಾಗಿದೆ. ನಿಮ್ಮನ್ನು ನೀವು ಗ್ರೇಟ್, ನೀವಿಲ್ಲದೆ ಈ ಕೆಲಸ ಆಗುತ್ತಿರಲಿಲ್ಲ ಎಂದು ಉಬ್ಬಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಾರೆ. ದಯವಿಟ್ಟು ನೆನಪಿಡಿ, ಎಲ್ಲರಿಗೂ ಸಹಾಯ ಮಾಡುವ ಬರದಲ್ಲಿ ನಿಮ್ಮನ್ನೇ ನೀವು ನಾಶ ಮಾಡಿಕೊಳ್ಳಬೇಡಿ. ಈ ಮೊದಲ ಶತ್ರುವನ್ನು ನೀವು ಈಗಲೇ ಕೊಲ್ಲಬೇಕು. ನಂಬಿಕೆ ಇರಲಿ, ದಾನ ಮಾಡುವ ಗುಣ ಇರಲಿ, ಆದರೆ ಅದು ಕುರುಡಾಗಿರಬಾರದು. ದಾನ ಮಾಡಬೇಕು, ವ್ಯಕ್ತಿಯನ್ನು ಅರಿತು ನಂಬಿಕೆ ಇಡಬೇಕು. ನಿಮ್ಮ ಎರಡನೇ ಗುಪ್ತ ಶತ್ರು ಅನಗತ್ಯ ಹಠ, ಸುಳ್ಳು ಪ್ರತಿಷ್ಠೆ ಮತ್ತು ಅಹಂಕಾರದ ಛಾಯೆ. ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ನಾಯಕತ್ವದ ಗುಣ ಹುಟ್ಟಿನಿಂದಲೇ ಬಂದಿದೆ, ಆದರೆ ಕೆಲವೊಮ್ಮೆ ಇದು ಅತಿಯಾದ ಹದಕ್ಕೆ, ಯಾರಿಗೂ ಬಗ್ಗದ ಅಹಂಕಾರಕ್ಕೆ ತಿರುಗುತ್ತದೆ. ನಾನು ಹಿಡಿದ ಮೂಲಕ್ಕೆ 3 ಕಾಲು, ನಾನು ಹೇಳಿದ್ದೇ ಸರಿ ಎನ್ನುವ ನಿಮ್ಮ ಈ ಸ್ವಭಾವ ನಿಮ್ಮ ಜೀವನದ ಎಷ್ಟೋ ಸುವರ್ಣ ಅವಕಾಶಗಳನ್ನು ಕಸಿದುಕೊಂಡಿದೆ. ಬೇರೆಯವರು ಎಷ್ಟೇ ಒಳ್ಳೆಯ ಸಲಹೆಗಳನ್ನು ನೀಡಿದರೂ ನಿಮ್ಮ ಈಗೋ ಕಾರಣದಿಂದ ನೀವು ಅದನ್ನು ತಿರಸ್ಕರಿಸುತ್ತೀರಿ. ತಪ್ಪು ನಿಮ್ಮದೇ ಇದ್ದರೂ ಅದನ್ನು ಒಪ್ಪಿಕೊಂಡು ಕ್ಷಮೆ ಕೇಳಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ನಾನು ಯಾಕೆ ತಲೆ ತಗ್ಗಿಸಬೇಕು ಎನ್ನುವ ಸುಳ್ಳು ಪ್ರತಿಷ್ಠೆಗೆ ಅಂಟಿಕೊಳ್ಳುತ್ತೀರಿ. ಈ ಹಠಮಾರಿತನವೇ ನಿಮ್ಮ ಎರಡನೇ ಬಹುದೊಡ್ಡ ಶತ್ರು. ಮರ ಎಷ್ಟೇ ದೊಡ್ಡದಾಗಿದ್ದರೂ, ಎಷ್ಟೇ ಹೆಮ್ಮರವಾಗಿದ್ದರೂ ಬಿರುಗಾಳಿ ಬಂದಾಗ ಬಗ್ಗಲೇಬೇಕು, ಇಲ್ಲವಾದರೆ ಬೇರು ಸಮೇತ ಕಿತ್ತು ಬರುತ್ತದೆ. ನಮ್ರತೆ ಎನ್ನುವುದು ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಅಹಂಕಾರವನ್ನು ಬಿಟ್ಟ ದಿನ ನಿಮ್ಮ ಯಶಸ್ಸಿನ ಗ್ರಾಫ್ ಮೇಲೆ ಇರಲು ಶುರುವಾಗುತ್ತದೆ.
ನಿಮ್ಮ ಮೂರನೇ ಗುಪ್ತಶತ್ರು ಗತಕಾಲದ ಕಹಿ ನೆನಪುಗಳು ಮತ್ತು ಅತಿಯಾದ ಆಲೋಚನೆ. ಸಿಂಹರಾಶಿಯವರು ಹೊರಗಡೆ ಗಟ್ಟಿಯಾಗಿ ಕಲ್ಲಿನಂತೆ ಕಂಡರೂ ಒಳಗಡೆ ಹೂವಿಗಿಂತಲೂ ಮೃದು. ಯಾರಾದರೂ ನಿಮಗೆ ಮೋಸ ಮಾಡಿದರೆ, ನಿಮ್ಮ ನಂಬಿಕೆಗೆ ದ್ರೋಹ ಬಗೆದರೆ ಆ ಘಟನೆಯನ್ನು ನೀವು ಸುಲಭವಾಗಿ ಮರೆಯುವುದಿಲ್ಲ. ವರ್ಷಗಳೇ ಕಳೆದರೂ, ದಶಕಗಳೇ ಕಳೆದರೂ ಆ ದ್ರೋಹದ ನೆನಪು ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಅವರು ನನಗೆ ಹಾಗೆ ಮಾಡಬಾರದಿತ್ತು, ನಾನು ಅವರಿಗೆ ಎಷ್ಟು ಸಹಾಯ ಮಾಡಿದೆ ಎಂದು ಯೋಚಿಸುತ್ತಾ ಪ್ರತಿದಿನವೂ ಓವರ್ ಥಿಂಕಿಂಗ್ ಮಾಡುತ್ತಾ ನಿಮ್ಮ ವರ್ತಮಾನದ ಅಮೂಲ್ಯ ಸಮಯವನ್ನು ಮತ್ತು ಶಕ್ತಿಯನ್ನು ಹಾಳು ಮಾಡುತ್ತಿದ್ದೀರಿ. ಹಳೆಯ ಗಾಯಗಳನ್ನು ಕೆರೆದು ಮತ್ತೆ ಮತ್ತೆ ರಕ್ತ ಬರುವಂತೆ ಮಾಡುತ್ತಿದ್ದೀರಿ. ಹಳೆಯದನ್ನು ಮರೆತು ಕ್ಷಮಿಸಿ ಮುಂದೆ ಸಾಗದಿರುವುದೇ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತಿರುವ ಮೂರನೇ ಶತ್ರು. ನಿಮ್ಮ ಶಕ್ತಿ ವರ್ತಮಾನದಲ್ಲಿದೆ, ಕಳೆದು ಹೋದ ಕಾಲದಲ್ಲಿಲ್ಲ ಎಂಬುದನ್ನು ನೀವು ಮರೆಯಬಾರದು. ಮತ್ತು ಕೊನೆಯದಾಗಿ ನಿಮ್ಮ ನಾಲ್ಕನೇ ಹಾಗೂ ಅತಿ ಭಯಂಕರ ಗುಪ್ತಶತ್ರು ನಿರ್ಲಕ್ಷ್ಯ, ಸೋಮಾರಿತನ ಮತ್ತು ಅತಿಯಾದ ಆತ್ಮವಿಶ್ವಾಸ. ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಈ ಶತ್ರು ನಿಮ್ಮ ಜೊತೆಯಲ್ಲೇ, ನಿಮ್ಮ ಮನೆಯಲ್ಲೇ ಇದ್ದಾನೆ ಎಂದು. ಆ ಶತ್ರು ಬೇರಾರೂ ಅಲ್ಲ, ಕನ್ನಡಿ ಮುಂದೆ ನಿಂತಾಗ ನಿಮಗೆ ಕಾಣುವ ನಿಮ್ಮ ಪ್ರತಿಬಿಂಬದ ಒಳಗಿರುವ ಸೋಮಾರಿ ಸಿಂಹ. ಇದನ್ನು ಮಲಗಿರುವ ಸಿಂಹದ ಕಾಯಿಲೆ ಎಂದು ಕರೆಯಬಹುದು. ನಿಮಗೆ ನಿಮ್ಮ ಸಾಮರ್ಥ್ಯದ ಮೇಲೆ ಅಪಾರವಾದ ನಂಬಿಕೆ ಇದೆ. ಯಾವಾಗ ಬೇಕಿದ್ದರೂ ನಾನು ಎದ್ದು ನಿಂತು ಇದನ್ನು ಸಾಧಿಸಬಲ್ಲೆ, ನನಗೆ ಇದು ದೊಡ್ಡ ವಿಷಯವೇ ಅಲ್ಲ ಎಂಬ ಈ ಅತಿಯಾದ ಆತ್ಮವಿಶ್ವಾಸವೇ ನಿಮ್ಮನ್ನು ಸೋಮಾರಿಯನ್ನಾಗಿ ಮಾಡುತ್ತಿದೆ. ಎಷ್ಟೋ ಪ್ರಮುಖ ಕೆಲಸಗಳನ್ನು ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ ಎಂದು ಮುಂದೂಡುತ್ತೀರಿ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಕೊನೆ ಘಳಿಗೆಯಲ್ಲಿ ಎಚ್ಚೆತ್ತುಕೊಂಡು ಪರದಾಡುತ್ತೀರಿ. ನಿಮ್ಮಲ್ಲಿರುವ ಟ್ಯಾಲೆಂಟ್, ನಿಮ್ಮಲ್ಲಿರುವ ಸ್ಕಿಲ್ ಬೇರೆ ಯಾರಲ್ಲೂ ಇಲ್ಲ. ಆದರೆ ಈ ನಿರ್ಲಕ್ಷ್ಯ ಮತ್ತು ಸೋಮಾರಿತನ ನಿಮ್ಮನ್ನು ಹಿಂದಕ್ಕೆ ಜಗ್ಗುತ್ತಿದೆ. ನಿಮ್ಮ ಈ ಗುಣವೇ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಸವಾರಿ ಮಾಡಲು, ನಿಮ್ಮನ್ನು ಹಿಂದಿಕ್ಕಿ ಮುಂದೆ ಹೋಗಲು ಅವಕಾಶ ಮಾಡಿಕೊಡುತ್ತಿವೆ. ಸಿಂಹರಾಶಿಯವರೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಈ 4 ಗುಪ್ತ ಶತ್ರುಗಳು ಬೇರಾರೂ ಅಲ್ಲ, ನಿಮ್ಮದೇ ವ್ಯಕ್ತಿತ್ವದ ನಕಾರಾತ್ಮಕ ಮುಖಗಳು. ಇವುಗಳನ್ನು ನೀವು ಎಲ್ಲಿಯವರೆಗೆ ನಿಮ್ಮೊಳಗೆ ಪೋಷಿಸುತ್ತೀರೋ ಅಲ್ಲಿಯವರೆಗೆ ಯಾವ ದೇವರು, ಯಾವ ಗ್ರಹವು, ಯಾವ ರತ್ನವೂ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಆದರೆ ಒಂದು ಸಾರಿ ಈ 4 ಶತ್ರುಗಳನ್ನು ನೀವು ನಿಮ್ಮೊಳಗಿಂದ ಕಿತ್ತೆಸೆದರೆ ನಿಮ್ಮನ್ನು ಸೋಲಿಸುವ ತಾಕತ್ತು ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ನೀವು ನಿಜವಾದ ಕಾಡಿನ ರಾಜನಂತೆ ಎದ್ದು ನಿಲ್ಲುತ್ತೀರಿ. ನಿಮ್ಮ ಗರ್ಜನೆಗೆ ಇಡೀ ಜಗತ್ತೇ ತಲೆಬಾಗುತ್ತದೆ. ನಿಮ್ಮ ಯಶಸ್ಸು ಆಕಾಶವನ್ನು ಮುಟ್ಟುತ್ತದೆ. ಹಿಂದೆ ಎಚ್ಚೆತ್ತುಕೊಳ್ಳಿ. ನಿಮ್ಮೊಳಗಿನ ಆ ನೈಜ ಸಿಂಹವನ್ನು ಜಾಗೃತಗೊಳಿಸಿ. ನಿಮ್ಮ ಸೋಮಾರಿತನವನ್ನು ಬಿಡಿ, ಅಹಂಕಾರವನ್ನು ಬದಿಗಿಡಿ, ದ್ರೋಹಿಗಳನ್ನು ಮರೆತು ಬಿಡಿ ಮತ್ತು ಯೋಗ್ಯರಿಗೆ ಮಾತ್ರ ನಿಮ್ಮ ಪ್ರೀತಿಯನ್ನು ಕೊಡಿ. ನಿಮ್ಮ ಕಳೆದು ಹೋದ ಸಾಮ್ರಾಜ್ಯವನ್ನು ಮರಳಿ ಪಡೆಯುವ ಸಮಯ ಬಂದಿದೆ. ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ 3 ವರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಎಸ್, ನಾನು ಸಿಂಹರಾಶಿ ಅಂತ ಬಹಳ ಗರ್ವದಿಂದ ಹೇಳ್ತೀರಾ. 12 ರಾಶಿಯವರಿಗೂ ದೇವರು ಒಂದಲ್ಲ ಒಂದು ರೀತಿಯ ವರಗಳನ್ನು ಕೊಟ್ಟಿರುತ್ತಾನೆ. ಸಿಂಹರಾಶಿಯವರು ಯಾವ 3 ವರಗಳನ್ನು ಪಡೆದುಕೊಂಡು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ ಅನ್ನುವಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಮೊದಲನೆಯ ವರ ಏನೆಂದರೆ, ನೀವು ಎಲ್ಲೇ ಇದ್ದರೂ ಜನ ನಿಮ್ಮನ್ನು ತಿರುಗಿ ನೋಡಬೇಕು. ಹೇಗೆ ಅಂತೀರಾ? ಸೌರಮಂಡಲದಲ್ಲಿ ಸೂರ್ಯಗ್ರಹ ಹೇಗೆ ಹೊಳೆಯುತ್ತಾನೆ ತನ್ನ ಒಳ್ಳೆಯ ಗುಣಗಳಿಂದ, ನಿಮ್ಮ ಕೌಶಲ್ಯದಿಂದ, ಸಿಂಹರಾಶಿಯವರು ಎಷ್ಟೇ ಗುಂಪಿನಲ್ಲಿದ್ದರೂ ಎದ್ದು ಕಾಣುವಷ್ಟು ಹೊಳೆಯುತ್ತೀರಾ. ಜನರು ನಿಮ್ಮನ್ನು ಗುರುತಿಸಿ ಪ್ರಶಂಸೆಯನ್ನು ಮಾಡುತ್ತಾರೆ. ಸಿಂಹರಾಶಿಯವರು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಧೈರ್ಯ, ನಿಮ್ಮ ಈ ಗುಣಗಳಿಂದ ನಿಮ್ಮ ಜೀವನದಲ್ಲಿ ಹೊಳೆಯುತ್ತೀರಾ. ಶೈನ್ ಆಗಬೇಕು ಲೈಫಲ್ಲಿ, ಎಲ್ಲರಿಗಿಂತ ಬೆಸ್ಟ್ ಆಫ್ ದ ಬೆಸ್ಟ್ ಆಗಿರಬೇಕು, ಲೈಫಲ್ಲಿ ನಂಬರ್ 1 ಆಗಿರಬೇಕು ಅನ್ನೋದೇ ನಿಮ್ಮ ಗೋಲ್ ಆಗಿರುತ್ತದೆ. ಯಾಕಂದರೆ ಸಿಂಹರಾಶಿ ರಾಜನ ರಾಶಿ, ಈ ರಾಶಿಯ ಸಿಂಹ. ಸಿಂಹ ಯಾರಿಗೂ ಭಯಪಡುವುದಿಲ್ಲ. ನೀವು ಎಷ್ಟೇ ಕಷ್ಟ ಬಂದರೂ ಎದುರಿಕೊಳ್ಳುವುದಿಲ್ಲ. ತುಂಬ ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಾ. ತುಂಬ ಆತ್ಮವಿಶ್ವಾಸದಿಂದ ಫೇಸ್ ಮಾಡ್ತೀರಾ. ನಿಮ್ಮ ಹಾನೆಸ್ಟ್, ಲಾಯಲ್, ಹಾರ್ಡ್ ವರ್ಕಿಂದ, ನಿಮ್ಮ ಪ್ರಾಮಾಣಿಕತೆ, ಶ್ರದ್ಧೆ, ಸತತ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಹೊಳೆಯಬೇಕೆಂಬ ವರವನ್ನು ಪಡೆದು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ. ಸಿಂಹರಾಶಿಯವರು ಮಲಗಿರುವಂತಹ ಸಿಂಹ ಎದ್ದೇಳುತ್ತಿದೆ ಅಂತಂದ್ರೇನೆ ಆ ಸಿಂಹಕ್ಕೆ ಗೊತ್ತು, ನಾನು ಎದ್ದರೆ ನನ್ನ ಬೇಟೆ ನನ್ನ ಕಾಲ ಬಳಿ ಬಂದೇ ಬರುತ್ತದೆ ಅಂತ. ಇದನ್ನು ಆತ್ಮವಿಶ್ವಾಸ ಅಂತ ಕರಿತೀವಿ, ಅಹಂಕಾರ ಅಲ್ಲ. ಹಾಗೆಯೇ ಸಿಂಹರಾಶಿಯವರು ತನ್ನ ಲೈಫಲ್ಲಿ ಗೋಲ್ಗಳನ್ನು ಹೇಗೆ ಅಚೀವ್ ಮಾಡಬೇಕು, ನೀವು ತುಂಬ ಫೋಕಸ್ಡ್ ಆಗಿ ಮನಸ್ಸಿಟ್ಟು ಒಂದು ಕೆಲಸದಲ್ಲಿ ಗುರಿ ಇಟ್ಟು ಮನಸ್ಸಿಟ್ಟು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ.
ನಿಮಗೂ ಗೊತ್ತು, ನಾನು ಮನಸ್ಸು ಮಾಡಿದರೆ, ಸತತ ಪ್ರಯತ್ನವನ್ನು ಮಾಡಿದರೆ ಆ ಕೆಲಸದಲ್ಲಿ ಸಕ್ಸಸ್ ಪಡೆಯುತ್ತೇನೆ ಎನ್ನುವಂಥ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತದೆ. ನಿಮ್ಮಲ್ಲಿ ಒಂದು ಫೈರ್ ಇರಬೇಕು, ಒಂದು ಕಿಚ್ಚು ಬರಬೇಕು. ಆ ಕಿಚ್ಚು ಬಂದ್ರೇ ನೀವು ಲೈಫಲ್ಲಿ ವಿನ್ ಆದ್ರಿ ಅಂತಾನೆ ಅರ್ಥ. ಯಾವಾಗ ನಿಮ್ಮಲ್ಲಿ ಆ ಫೈರ್, ಆ ಕಿಚ್ಚು ಬರುತ್ತದೋ ಅಲ್ಲಿಂದಲೇ ನಿಮ್ಮ ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಖಂಡಿತವಾಗಿಯೂ ವಿನ್ ಆಗೇ ಆಗ್ತೀರಾ. ಆ ಫೈರನ್ನು ಯಾವಾಗಲೂ ಇಟ್ಕೊಳ್ಳಿ ಲೈಫಲ್ಲಿ. ಸಿಂಹ ರಾಶಿಯವರೇ, ದೇವರು ನಿಮಗೆ ಕೊಟ್ಟಂತಹ ಈ ಅದ್ಭುತವಾದ ವರವನ್ನು ಸರಿಯಾಗಿ ಸದುಪಯೋಗವನ್ನು ಪಡಿಸಿಕೊಳ್ಳಿ. ದೇವರು ನನಗೆ ಆತ್ಮವಿಶ್ವಾಸದ ವರವನ್ನು ಕೊಟ್ಟಿದ್ದಾರೆ ಅಂತ ಸೋಂಬೇರಿತನವನ್ನು ತೋರಿಸದೆ ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಕು. ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಬೇಕು. ಸೂರ್ಯ ಹೇಗೆ ಸಮಯಕ್ಕೆ ಉದಯವಾಗುತ್ತಾರೋ, ಸಮಯಕ್ಕೆ ಬೆಲೆಯನ್ನು ಕೊಡ್ತಾರೋ, ಅದೇ ರೀತಿ ನೀವು ಸೂರ್ಯೋದಯದ ಸಮಯಕ್ಕೆ ಇದ್ದರೆ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಸಕ್ಸಸ್ ಖಂಡಿತವಾಗಿಯೂ ಪಡಿತೀರಾ. ನಾನು ನೋಡಿದಂತಹ ಸಿಂಹ ರಾಶಿಯವರಲ್ಲಿ 90% ಸಮಯ ಪ್ರಜ್ಞೆ ಉಳ್ಳವರೇ ಆಗಿರುತ್ತಾರೆ. ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ 2ನೇ ವರ ನಾಯಕತ್ವದ ಗುಣ. ಸಿಂಹ ರಾಶಿಯವರಿಗೆ ರಕ್ತದಲ್ಲೇ ಲೀಡರ್ಶಿಪ್ ಕ್ವಾಲಿಟಿಯನ್ನು ಪಡೆದುಕೊಂಡೇ ಹುಟ್ಟಿದ್ದೀರಾ. ನೀವು ಯಾವುದೇ ಕೆಲಸ ಆಗಲಿ ನೀವು ಮುಂದೆನೇ ಇರ್ತೀರಾ, ಹಿಂದೆ ಸರಿಯೋ ಮಾತೇ ಇಲ್ಲ. ರಾಜಕಾರಣಿಗಳು, ನಾಯಕರು ಹೆಚ್ಚಾಗಿ ಸಿಂಹ ರಾಶಿಯಲ್ಲಿ ಹುಟ್ಟಿದ್ದಾರೆ. ತನ್ನ ವೃತ್ತಿಯನ್ನು ಬಹಳ ಪ್ರೀತಿ ಮಾಡ್ತೀರಾ. ನೀವು ಯಾರಿಗೂ ಸಾಧ್ಯವಾಗದೇ ಇರುವಂತಹ ಕೆಲಸ ಕಾರ್ಯಗಳನ್ನು, ಪ್ರಾಜೆಕ್ಟ್ಗಳನ್ನು ಸಿಂಹ ರಾಶಿಯವರು ಮಾಡಲು ಸಾಧ್ಯವಾಗುತ್ತದೆ. ಅಸಾಧ್ಯ ಎನ್ನುವಂತಹ ಪದ ಸಿಂಹ ರಾಶಿಯವರ ಹಿಸ್ಟ್ರಿಯಲ್ಲೇ ಇಲ್ಲವೇ ಇಲ್ಲ. ಸಿಂಹ ರಾಶಿಯವರು ಯಾರ ಮುಂದೇನೂ ಕೂಡ ತಲೆಯನ್ನು ತಗ್ಗಿಸುವುದಿಲ್ಲ. ಇವರು ಪ್ರೀತಿಗೆ, ಗೌರವಕ್ಕೆ, ಹಣಕ್ಕೆ, ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವವರಾಗಿರುತ್ತೀರಾ. ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ತಲೆಯನ್ನು ತಗ್ಗಿಸುತ್ತೀರಾ, ಬೆಲೆಯನ್ನು ಕೊಡ್ತೀರಾ. ಸಿಂಹ ರಾಶಿಯವರು ಎಜುಕೇಷನ್ ಎಷ್ಟೇ ಕಡಿಮೆ ಇದ್ದರೂ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಲಿಂದ ಎಲ್ಲರನ್ನೂ ನೀವು ಇಂಪ್ರೆಸ್ ಮಾಡ್ತೀರಾ. ರಾಜ ಹೇಗೆ ತನ್ನ ಪ್ರಜೆಗಳನ್ನು ಮುನ್ನಡೆಸುತ್ತಾನೋ ಹಾಗೆಯೇ ಸಿಂಹ ರಾಶಿಯವರು ರಾಜನ ರೀತಿ ಸಲಹೆಗಳನ್ನು ಕೊಡ್ತೀರಾ. ಯಾವುದೇ ಕೆಲಸಗಳನ್ನು ಸಹ ಪೂರ್ತಿ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ತುಂಬ ಡೆಡಿಕೇಟಿವ್ ಆಗಿ, ಫೋಕಸ್ಡ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಸಿಂಹ ಹೇಗೆ ತನ್ನ ಬೇಟೆಯನ್ನು ಗುರಿಯಿಟ್ಟು ಹೊಡೆಯುತ್ತದೆಯೋ ಅದೇ ರೀತಿ ಸಿಂಹ ರಾಶಿಯವರು ಇಟ್ಟ ಗುರಿಯನ್ನು ಸಾಧಿಸದೆ ಬಿಡುವವರೇ ಅಲ್ಲ. ಸಿಂಹ ರಾಶಿಯವರು ಎಲ್ಲರಿಗಿಂತ ತುಂಬ ವಿಭಿನ್ನವಾಗಿರುತ್ತೀರಾ. ತನ್ನ ನಾಯಕತ್ವದ ಗುಣಗಳಿಂದ ಎಲ್ಲರನ್ನೂ ಮುನ್ನಡೆಸುವಂತಹ ಗುಣ ನಿಮ್ಮಲ್ಲಿ ಕಾಣಬಹುದು. ರಾಜು ತನ್ನ ಪ್ರಜೆಗಳಿಗೆ ಹೇಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಡೆಸುತ್ತಾನೋ ಅದೇ ರೀತಿ ಸಿಂಹ ರಾಶಿಯವರ ಬಳಿ ಬೇರೆಯವರು ಸಲಹೆ ಸೂಚನೆಗಳನ್ನು ಕೇಳಿದರೆ ಖಂಡಿತವಾಗಿಯೂ ನಿಮಗೆ ಮಿಸ್ಗೈಡ್ ಮಾಡೋದಿಲ್ಲ. ಸಿಂಹ ರಾಶಿಯವರು ತುಂಬ ಜೆನ್ಯೂನ್ ಆಗಿ ಸಲಹೆಗಳನ್ನು, ಐಡಿಯಾಗಳನ್ನು ಕೊಡ್ತಾರೆ. ತುಂಬ ಫೇರ್ ಅಡ್ವೈಸನ್ನು ಮಾಡ್ತಾರೆ. ಇವರು ನಿಮಗೆ ಎನರ್ಜಿಯನ್ನು ತುಂಬುತ್ತಾರೆ. ನಿಮ್ಮ ಲೈಫಲ್ಲಿ ಎನರ್ಜಿ ತುಂಬ ಕಡಿಮೆ ಅನಿಸಿದಾಗ, ಲೈಫಲ್ಲಿ ತುಂಬ ಲೋ ಫೀಲ್ ಆದಾಗ ಸಿಂಹ ರಾಶಿಯವರ ಹತ್ತಿರ ಅರ್ಧ ಗಂಟೆ ಕೂತ್ಕೊಂಡು ಮಾತನಾಡಿ ನಿಮ್ಮಲ್ಲಿ ಅವರ ಎನರ್ಜಿಯನ್ನು ತುಂಬಿಸಿ ಕಳುಹಿಸುತ್ತಾರೆ. ಅಷ್ಟೊಂದು ಉತ್ಸಾಹಭರಿತವಾದಂತಹ ರಾಶಿ ಸಿಂಹ ರಾಶಿ. ಬೇರೆಯವರಲ್ಲಿಯೂ ಆ ಉತ್ಸಾಹವನ್ನು ತುಂಬುತ್ತಾರೆ. ದಟ್ ಈಸ್ ದ ಪವರ್ ಆಫ್ ಲಿಯೋ ಸೈನ್. ಸಿಂಹ ರಾಶಿಯವರು ಕಡಿಮೆ ಓದಿದ್ದರೂ ಒಳ್ಳೆಯ ಆಫೀಸರ್ ರೀತಿ ಕಾಣ್ತಾರೆ. ಯಾಕಂದರೆ ಇವರು ಮಾತನಾಡುವಂತಹ ರೀತಿ, ಇವರ ಗತ್ತು, ಗಾಂಭೀರ್ಯ, ಇವರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದವರು ಇವರು ಕಡಿಮೆ ಓದಿದ್ದಾರೆ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವರು 5ನೇ ಕ್ಲಾಸ್ ಓದಿದ್ದರೂ ಇವರು ರೆಡಿಯಾಗುವಂತಹ ರೀತಿ ಒಬ್ಬ ದೊಡ್ಡ ಆಫೀಸರ್ ಏನು ಅನ್ನುವಷ್ಟು ನೀಟಾಗಿ ರೆಡಿಯಾಗುತ್ತಾರೆ. ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ 3ನೇ ವರ ನಿಮ್ಮ ಸ್ವಸಾಮರ್ಥ್ಯದಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ. ಯಾರನ್ನೂ ತುಳಿದು ಅವರ ಮೇಲೆ ವಿಜಯದ ಸಾಮ್ರಾಜ್ಯವನ್ನು ಕಟ್ಟಬಾರದು ಎಂಬಂತಹ ವರ. ಸಿಂಹ ರಾಶಿಯವರು ತನ್ನ ಮೇಲೆ ತಾನು ಹೆಚ್ಚು ನಂಬಿಕೆಯನ್ನು ಇಟ್ಟಿರುತ್ತಾರೆ. ನಿಮ್ಮ ಕೌಶಲ್ಯದ ಮೇಲೆ, ನಿಮ್ಮ ಕ್ವಾಲಿಟೀಸ್ ಮೇಲೆ ನಿಮಗೆ ತುಂಬ ನಂಬಿಕೆಯನ್ನು ಇಟ್ಟಿರ್ತೀರಾ. ಸ್ವಸಾಮರ್ಥ್ಯದಿಂದ ಜಯವನ್ನು ಸಾಧಿಸುತ್ತೀರಾ. ಅದನ್ನು ಬಿಟ್ಟು ಬೇರೆಯವರನ್ನು ತುಳಿದು ತನ್ನ ಯಶಸ್ಸನ್ನು ಪಡೆಯುವಂತಹ ಉದ್ದೇಶ ಇವರಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ. ತುಂಬ ವಿಶಾಲ ಹೃದಯದವರು. ನಿಮಗೆ ನಿಮ್ಮ ಲೈಫಲ್ಲಿ ಒಳ್ಳೆ ಕಾಂಪಿಟೇಟರ್ ಇರಬೇಕು. ಒಳ್ಳೆ ರೀತಿಯಲ್ಲಿ ಕಾಂಪಿಟೇಷನನ್ನು ಕೊಡ್ತೀರಾ. ಹೆಲ್ದಿ ಕಾಂಪಿಟೇಟರ್ ಅಂತಾನೆ ಹೇಳ್ಬೋದು. ನಿಮ್ಮನ್ನು ಅದನ್ನು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ತುಳಿದು ಮೇಲೆ ಬರುವಷ್ಟು ಕೆಟ್ಟ ಗುಣ ಸಿಂಹ ರಾಶಿಯವರಲ್ಲಿ ಇಲ್ಲ. ಆದರೆ ನೀವು ಪವರ್ಗಾಗಿ, ಅಥಾರಿಟಿಗಾಗಿ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿದರೆ ಅವರನ್ನು ಸುಮ್ಮನೆ ಬಿಡುವವರೇ ಅಲ್ಲ. ಆಗ ನಿಮ್ಮ ಅಸಲಿ ಗುಣವನ್ನು ತೋರಿಸುತ್ತೀರಾ.
ಸಿಂಹರಾಶಿಯವರು ದೂರದಿಂದ ನೋಡಿದರೆ ಬಹಳ ಈಗೋ, ಅಹಂಕಾರಿ, ಆಟಿಟ್ಯೂಡ್ ಪರ್ಸನ್ ಅನ್ನಿಸಬಹುದು. ಬಟ್ ನೀವು ಸಿಂಹರಾಶಿಯವರ ಜೊತೆ ಒಂದು ದಿನ ಕಳೆದರೆ ಗೊತ್ತಾಗುತ್ತೆ ಅವರು ಎಷ್ಟು ಜೆನ್ಯೂನ್ ಆಗಿದ್ದಾರೆ, ಎಷ್ಟು ಎಮೋಷ್ನಲ್ ಆಗಿದ್ದಾರೆ, ಎಷ್ಟು ಹೆಲ್ಪಿಂಗ್ ನೇಚರ್ ಮತ್ತು ಎಷ್ಟು ಜಾವಿಯಲ್ ಪರ್ಸನ್ ಅಂತ ನಿಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಗುಣ ಅಂದರೆ ಸ್ವಲ್ಪ ಕೋಪ, ಸ್ವಾಭಿಮಾನ, ಆತ್ಮವಿಶ್ವಾಸ. ಆದರೆ ಇವರ ಸಂಬಂಧಿಕರು, ಸ್ನೇಹಿತರು ಇವರನ್ನು ಅಹಂಕಾರಿ, ಕೋಪಿಷ್ಟರು ಅಂದುಕೊಂಡು ಇವರಿಂದ ದೂರನೇ ಆಗ್ತಾರೆ. ಸಿಂಹರಾಶಿಯವರು ಹೊರಗಡೆಯಿಂದ ಎಷ್ಟು ಟಫ್ ಆಗಿ, ಹಾರ್ಡ್ ಆಗಿ ಕಾಣಿಸ್ತಾರೋ ಹೃದಯದಿಂದ ಅಷ್ಟೇ ಎಮೋಷ್ನಲ್ ಆಗಿರ್ತಾರೆ, ತುಂಬ ಸಾಫ್ಟ್ ಆಗಿರ್ತಾರೆ. ಆಯಾ ರಾಶಿಯ ಮೂಲ ಗುಣಗಳನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಅನರ್ಥಗಳನ್ನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ರಿಲೇಷನ್ಶಿಪ್ಪಲ್ಲಿ ತಪ್ಪಿಸಬಹುದು. ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು, ಸಕ್ಸಸ್ಸನ್ನು ಪಡೆಯಲು ಪ್ರತಿದಿನ ಸೂರ್ಯೋದಯಕ್ಕೆ ಮೊದಲು ಎದ್ದೇಳಿ ಸೂರ್ಯದೇವನಿಗೆ ತಾಮ್ರದ ತಂಬಿಗೆಯಲ್ಲಿ ನೀರಿನ ಆರ್ಘ್ಯವನ್ನು ಕೊಟ್ಟು ಸೂರ್ಯ ಮಂತ್ರವನ್ನು 11 ಬಾರಿ ಪಠಿಸಿ. ಮಂತ್ರ ಹೀಗಿದೆ: ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಮತ್ತೊಮ್ಮೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಈ ಮಂತ್ರವನ್ನು ಪ್ರತಿದಿನ 11 ಬಾರಿ ಪಠಿಸಿ. ಸೂರ್ಯದೇವ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ಕೊಟ್ಟೇ ಕೊಡುತ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಆದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.